ಅತ್ತಿ ಅತ್ತಿ ಮೊದಲು ನನ್ನ ಇಡಿ, ನಾ ಇಲ್ಲಿ ನಿಂತೀನಿ ನಿನ್ನಿಂದ. ಅತ್ತಿ ನಾನು ಮುಟ್ಬೇಡ, ನೀನು ನಾನು ಔಟ್ ಆಗಲ್ಲ, ನೀನು ಇನ್ನ ಕಾಡಿಸ್ಬೇಕು ನಾನು. ಹೌದೌದು ಅತ್ತಿ, ಕಣ್ಣು ಅರ್ಬಿ ಕಟ್ಟಿ ಮುಟ್ಟಾಡೋಣ ಬೇಡಮ್ಮ. ಇಲ್ಲೆಲ್ಲ ರಜ್ಜೆ ಐತಿ, ಆಮೇಲೆ ಗುಡ್ಡ ಕೆಳಗೆಲ್ಲ ಐತೆ, ಕಣ್ ಕಟ್ಟಿದಾಗ ಎಲ್ಲೆಲ್ಲಿ ಹೋಗ್ತೀವಿ ಗೊತ್ತಾಗಿಲ್ಲ. ಬೇಡ, ಇಷ್ಟ ಆಟಾಡಿದಲ್ಲ ಸಾಕಲ್ಲೂರ್ ಮಂಜು ಮಳೆ ಹೆಂಗ್ ಬರತೈತಿ, ತಂಪಾಗತ್ತ ನಿಮಗ. ನನ್ನ 2 ಮಕ್ಕಳು ಹಿಂಗ ಇದ್ದು, ಇಷ್ಟ ವಯಸ್ಸಿನ ಇಷ್ಟ ಮುದ್ದಾಗಿದ್ದು, ಹಿಂಗ ಮುದ್ದಾಗಿ ಆಟ ಆಡ್ತಿದ್ದು ನನ್ ಕೊಟ್ಟಾಗ. ಪಾಪಿಗಳು ನನ್ನ ಮಕ್ಕಳಿಂದ ದೂರ ಮಾಡಿ ನನ್ನ ಈ ಅದಂತ ತ್ರಿಶಂಕು ಇದ್ರೊಳ ನಿಂದ್ರಿಸಿ ನನ್ನ ಈ ಜೀವನಕ್ಕೆ ನನ್ನ ನೋಡ್ಬಿಟ್ರು. ನನ್ನ ಜೀವನ ಹಾಳು ಮಾಡಿದ್ರು. ನನ್ನ ಮಕ್ಕಳನ್ನ, ನನ್ನ ಗಂಡನ್ನ ದೂರ ಮಾಡ್ಬಿಟ್ರು. ಇವ್ರನ್ನ ಆಟ ಆಡ್ದಂಗೆಲ್ಲ ಇವರೆಲ್ಲ ಆಟ ಪಾಠ ನಗು ಮಾತು ಎಲ್ಲ ಪ್ರತಿಯೊಂದು ನನಗೆ ನನ್ನ ಮಕ್ಕಳು ನೆನಪಾಗತೈತಿ. ಏನ್ ಮಾಡ್ಲಪ್ಪ ದೇವ್ರೆ. ಅತ್ತಿ ಯಾಕತ್ತಿ ಅಳಕತ್ತಿದಿ? ಏನಾಯ್ತು? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಿಂಗೆ ಏನಾರ ಮನಸ್ಸಿಗೆ ನೋವು ಮಾಡಿದ್ವಾ ನಾವು? ಏ ಅತ್ತಿಗೆ ಕಣ್ಕಟ್ಟಿ ಆಟ ಆಡೋದು ಇಷ್ಟ ಇಲ್ಲ ಅನ್ಸುತ್ತೆ. ಬ್ಯಾ ಬಿಡು ಅತ್ತಿ, ನಾವು ಕಣ್ಕಟ್ಟಿ ಆಡೋದು ಬೇಡ. ನೀನ್ ಬೇಜಾರು ಮಾಡ್ಕೋಬೇಡ ಅತ್ತಿ. ನೀನ್ ಬೇಜಾರು ಮಾಡ್ಕೊಂಡ್ರೆ ನಮಗ್ ಬೇಜಾರಾಗತ್ತ. ಅಳ್ಬೇಡ ಅತ್ತಿ. ಇಲ್ಲ ಮಕ್ಕ, ನನಗೇನೋ ಹಳೆ ನೆನಪು ಬಂತು. ನಿಮ್ಮನ್ನ ನೋಡಿ ನಂಗೆ ಬೇಜಾರಾಗಕತ್ತಿಲ್ಲ, ನನಗ ಬಹಳ ಖುಷಿ ಆಗತೈತಿ. ನಾನು ಕಳ್ಕೊಂಡಿರೋದೇನೋ ನನಗೆ ಸಿಕ್ತೇನೋ ಅನ್ಸಕತ್ತೈತಿ. ಅದಕ್ಕೆ ಖುಷಿಗೆ ಬಂದದ್ ಕಣ್ಣೀರಪ್ಪ. ಕಣ್ಣೀರು ಏನಿಲ್ಲ, ನಂಗೆ ಬೇಜಾರಾಗಿಲ್ಲ, ಖುಷಿನೇ ಆಗೈತಿ. ಸರಿ, ಮತ್ತೇನು ಆಟ ಆಡೋಣ? ಬೇರೆ ಏನಾರು ಆಟ ಆಡೋಣ? ಅತ್ತಿ ನಂಗೆ ಆಟ ಆಡಿ 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 ಹಸುವಾಗಕತ್ತೈತಿ, ಏನಾರು ತಿನ್ನೋಣ ಬಾ ಅತ್ತಿ. ಹೌದು ಅತ್ತಿ, ನಂಗೂ ಹಸುವಾಗಕತ್ತೈತಿ. ಹೌದಾ, ಬಾ. ಅತ್ತಿಗಮ್ಮ ಏನ್ ಮಾಡ ನೋಡಿ, ಅಷ್ಟು ತಿನ್ನೋಣ ನಡ್ರಿ. ರೀ, ನಾನು ನಿಮಗೊಂದು ಹೇಳೋದ ಮರ್ತು ಬಿಟ್ಟಿನ್ರಿ. ಅದೇನಂದ್ರ, ನೀವು ಪೊಲೀಸರು ನಿಮ್ಮನ್ನ ಎಳ್ಕೊಂಡು ಹೋಗಿದ್ದು ಊರಾಗೆಲ್ಲ ನೋಡ್ಯಾರಲ್ರಿ. ಹಾಗಾಗಿ ನಾನು ಕಟ್ಗೆ ಮಾರಕ್ಕೆ ಹೋದ್ರೆ ಯಾರೂ ತಗೊಳ್ರಿ. ಎಲ್ಲರೂ ಒಬ್ಬೊಬ್ರೊಬ್ಬರು ಒಂದೊಂಥರ ಚುಚ್ಚಿ ಮಾತಾಡಿ, ನಿನ್ ಗಂಡ ಜೈಲ್ನಾಗ ಅದನ್ನ ಕಟ್ಗೆ ಮಾಡ್ಕೊಂಡು ತಿಂತೇನೋ ಹಂಗ ಹಿಂಗ ನಂಗೆ ಭಾಳ ಬಾಯಿ ಬಂದಂಗ, ಭಾಳ ಮನಸ್ಸಿಗೆ ನೋವು ಆಗಂಗ ಮಾತಾಡಿ ಒಬ್ಬರು ಕಟ್ಗೆ ತಗೊಂಡೇ ಇಲ್ರಿ. ಹುಡುಗರಿಗೂ ಏನು ಮಾಡಕ್ಕೂ ಇಲ್ಲ ಅಂತ ಅದ ಬೇಜಾರಾಕತ್ತಿದ್ದೆ. ನೀವು ಬಂದ ಖುಷಿಗೆ ನಾನು ಮರ್ತಾ ಬಿಟ್ಟೆ. ಈಗ ಪಾಪ ಆ ರಾಣಿನೂ ಕರ್ಕೊಂಬಂದಿರಿ. ಈಗ ನಮಗೆ ಮತ್ತು ಮಕ್ಕಳಿಗೆ ಇಲ್ಲಕ್ರಿಲ್ಲ, ಬಂದವರಿಗೆ ಹೊಟ್ಟೆ ತುಂಬಿಸೋದು. ಪಾಪ ತಾಯಿ ತಂದಿನ ಕಳ್ಕೊಂಡಳ ಅಂದ್ರಿ. ಆ ತಾಯಿ ತಂದೆ ಕಳ್ಕೊಂಡು ನೋವು ಯಾವಾಗ ಉಂಡೈತೋ ಏನೋ ಆ ಹುಡುಗಿ. ಪಾಪ ಏನ್ ಮಾಡ್ಬೇಕ್ರಿ ಈಗ? ಏನ್ ಮಾಡಕ್ಕೂ ನನ್ನಂತಲ್ಲಿ 1 ರೂಪಾಯಿನೂ ಇಲ್ರಿ. ಏನೋ ಹೌದಾ? ಈಗ ನನಗೆ ಯಾರು ನನಗಂತ ಕೆಲಸ ಕೊಡ್ತಾರ? ನನಗೂ ಅದ ಪರಿಸ್ಥಿತಿ ಆಗೈತಿ. ಈಗ ನನ್ಗೆ ಯಾರು ಕೂಲಿನೂ ಕೊಡಲ್ಲ, ಕೆಲಸಕ್ಕೂ ಕರ್ಕೊಳ್ಳಲ್ಲ. ಏನು ಮಾಡೋದೀಗ? ನಾನು ಅತ್ತಿ ತಮ್ಮ ಆಟ ಆಡಿದ್ವಿ ಜಗ್ಗಿ. ನಾವು ಭಾಳ ಖುಷಿ ಆಯ್ತು ನಮ್ಗೆ ಇವತ್ತು. ಅವ್ವ ಅಟ್ಟಿ ಭಾಳ ಅಷ್ಟೈತಿ, ಊಟಕ್ಕೆ ಕೊಡವ? ಹೌದು, ನಂಗೂ ಹಸುವಾಗಕತ್ತೈತಿ, ನಂಗೂ ಊಟಕ್ಕೂ ಕೊಡೋವ? ಅದು ಅದು ಇದು ನಿಮ್ಮಪ್ಪ ಕಟ್ಟಿಗೆ ತಂದಿಲ್ಲವ. ಒಲಿ ಹಚ್ಚಕ್ಕ ಮಳಿಗೆ ತೋದ್ಬಿಟ್ಟವು, ಅವು ಹತ್ತುವಲ್ವು. ಅಡಿಗೆ ಇನ್ನೂ ಆಗಿಲ್ಲ. ಇನ್ನೊಂಚೂರು ಆಟ ಆಡ್ಬಿಡ್ತೀರಾ? ಇನ್ನೊಂಚೂರು ಆಟ ಆಡ್ಬಿಡ್ರಿ, ಏನಾರ ಮಾಡ್ತೀನಿ. ಅಲ್ಲ ಮಕ್ಕಳ, ಒಂದ್ಸಲ ಅರ್ಥ ಮಾಡ್ಕೋಬೇಕು. ಅಡಿಗೆ ಆಗ್ಲಾರ್ದ ಊಟ ಕೊಡು ಅಂದ್ರೆ ಏನ್ ಮಾಡ್ಬೇಕು? ಇನ್ನೂ ಸ್ವಲ್ಪ ಆಟ ಆಡ್ಬೇರೆ, ಶಾಣೆರಲ್ಲ. ಅತ್ತಿಯಮ್ಮ, ಅದು ನಾನು ಬರ ಮುಂದೆ ಒಂದು ಬ್ಯಾಗ್ ಹಿಡ್ಕೊಂಡ್ ಬಂದಿದ್ದೆ. ಓ, ಅಣ್ಣ ಒಳಗಿಟ್ಟಿದ್ದಾನ ಅನ್ಸತ್ತೆ. ಅಣ್ಣ ಹಿಡ್ಕೊಂಡ, ನಾನು ಬರೇಕೆಲ್ಲ ಬಂದೆ, ಅಣ್ಣ ಹಿಡ್ಕೊಂಡ್ ಬಂದ. ಅದು ಬ್ಯಾಗ್ ಎಲ್ಲಿತಿ ಅತ್ತಿಗೆಮ್ಮ? ಅದು ಅದೇ ನವ, ನೀನು ಅರ್ಬಿ ಚೀಲ ಅಲ್ಲ ಐತಿ, ತರ್ಲ ನವ? ಅತ್ತಿಗೆಮ್ಮ ತಗೊಂಬರಿ, ತಗೋರವ. ಎಲ್ಲಿತಿ ನೋಡಿ ಬ್ಯಾಗ್. ಅತ್ತಿಗೆಮ್ಮ ಇಲ್ಲಿ ಬರ್ರಿ. ಅತ್ತಿಗೆಮ್ಮ ತಗೋರಿ, ಇಷ್ಟು ರೊಕ್ಕ ನಿಮ್ಮ ಅಂತ ಇಟ್ಕೋರಿ. ಅಣ್ಣಗ ಕೊಟ್ಟು ಆ ಹುಡುಗರಿಗೆ ಏನ್ ಬೇಕಾ ತಗೊಂಬ ಅಂದೆ. ಹೋಗ್ರಿ, ಕೊಡ್ರಿ. ರಾಣಿ, ಏನು ಇಷ್ಟಕ್ಕೊಂದು ರೊಕ್ಕ ಇವೆಲ್ಲಿ ಬಂದ ನಿಂಗ? ಅಲ್ಲ, ಇವು ರೊಕ್ಕ ನಾವ್ಯಾಕೆ ತಗೋಬೇಕು? ಬೇಡವ ಇವ, ಇವು ನಿನಗಿದ್ದಂಗದವು. ಬೇಡವ, ನಾವ್ಯಾಕೆ ಮುಟ್ಟನ? ಬೇಡ ಇವ, ನಾವಲ್ವ ಇವ. ರಾಣಿ, ಬೇಡ ಇವು ನೀನು ಇದ್ದಂಗದವು. ನಿನ್ ಕಷ್ಟ ಕಾಲಕ್ಕಂತ ನಿಮ್ಮಪ್ಪ ನಿಮ್ಮವ್ ಇಟ್ಟಿದ್ದಂಗದಾರ. ಬೇಡವ ನಾವು ಮರೇ ಮುಟ್ಟಲ್ಲವ ಇವ. ಅಣ್ಣ, ಅತ್ತಿಗೆಮ್ಮ, ಇವು ನನವ ಕರೆವು. ಆದ್ರೆ ಇವು ನಮ್ಮಪ್ಪ ನಮ್ಮವ್ವ ಅವರು ಇನ್ಶೂರೆನ್ಸ್ ಮಾಡಿಸಿದ್ರಲ್ಲ, ಅವ್ರ ಸತ್ನಾಗ ರೊಕ್ಕ ಬರುತ್ತಲ್ಲ, ಅದು ಬಂದದ್ವು. ಅದಕ್ಕೆ ಈಗ ನೀವು ನನ್ಗೆ ಅಣ್ಣ ಆತಿ, ನನ್ಗೆ ಅವ್ರು ಇಬ್ರು ಮಕ್ಕಳು, ಇವೆಲ್ಲ ನನ್ನ ಸಂಸಾರ, ನನ್ನ ಕುಟುಂಬ ಅಂದ ಮೇಲೆ ನಿಮಗೆ ಕಷ್ಟ ಕಾಲಾರ್ದಿ ರೊಕ್ಕ ಎದಕ್ ಬೇಕು? ಅದಕ್ಕೆ ಇನ್ಮೇಲೆ ನಂದಂತ ಅಲ್ಲಿದ್ದವು, ನಮ್ದು. ಇನ್ಮೇಲೆ ಅಷ್ಟು ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಬೇಕಲ್ಲ. ಮಕ್ಕಳು ಉಪವಾಸ ಅದವು, ನನಗೆ ಗೊತ್ತು. ನೀವು ಊಟಕ್ಕೆ ಏನು ಮಾಡಕ್ಕೆ ಅಡಿಗೆ ಏನೋ ಒಂದು ಕಾಳದು ಇಲ್ಲ ನಿಮ್ಮ ಮನೆಗೆ. ಈಗ ಸುಮ್ಮನೆ ಏನೋ ನಾವೇ ಮಕ್ಕಳ ಸಮಾಧಾನ ಮಾಡಕತ್ತೀರ ಅಂತಾನೂ ಗೊತ್ತು. ಅದಕ್ಕೆ ತಗೋರಿ, ರೊಕ್ಕ ತಗೊಂಡು ಹೋಗಣ್ಣ. ಏನು ತಿಂಗಳಿಗೆ ಆಗಷ್ಟು ಎಲ್ಲ ಸಂತಿ ಸಾಮಾನು, ಎಲ್ಲ ಕಿರಣಿ ಸಾಮಾನು ಎಲ್ಲ ತಗೊಂಬಂದು ಮಕ್ಕಳಿಗೆ ಹೊಡೆ ತುಂಬ ಊಟಕ್ಕೆ ಹಾಕೋಣ. ಹೋಗ್ರಿ, ಹೋಗ್ರಿ. ಬೇಡವ ತಂಗಿ, ಬೇಡ.
ನೋಡಿದೆ ನಿಮ್ಮಪ್ಪ ನಿಮ್ಮವ್ವ ಸಾಯ ಮುಂದೆ ಅವರು ಏನದು ಏನಂದಲ್ಲಿ ಇನ್ಶೂರೆನ್ಸು ಅದು ರೊಕ್ಕ ಅಂತಿದೆ. ಅದು ನಿನ್ನ ಭವಿಷ್ಯಕ್ಕವ. ನಾಳೆ ನೀನು ಕೊಡ್ತಗಳು ಹುಡುಗಿ ಇಟ್ಕೋ. ನಾಳೆ ನಿನಗೆ ವರದಕ್ಷಿಣೆ ಅಂತ ಬೇಕು, ನಮ್ಮ ಮದುವೆಗೆ ಅಂತ ಬೇಕು, ಇನ್ನೊಂದ್ಕಂತ ಬೇಕು. ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದು ನಿನಗಂತ ಮಾಡಿದ ರೊಕ್ಕ ಅದು. ಅದನ್ನು ನಾವು ತೊಗೊಂಡು ಬೇಡವಾ ಬೇಡ ಮಗಳ, ನೀನು ಹೆಣ್ಮಗಳದಿ. ನಾಳೆ ಇನ್ನೊಬ್ರ ಮನೆಗೆ ಹೋಗ್ತಿದಿ, ಅದ್ರಾಗೂ ತಂದೆ ತಾಯಿ ಇಲ್ಲದ ಮಗಳದಿ ನೀನು. ಕೈಯಾಗ ಒಟ್ಟು ರೊಕ್ಕ ಇತ್ತಂದ್ರೆ ಗಂಡ ಮನೆಗೆ ಚಂದೆ ಬಾಳೆ ಮಾಡೋಕ್ಕಾಗತ್ತಾ? ದಿಕ್ಕು ದಿಸಿ ಇಲ್ಲಂದ್ರೆ ಎಲ್ಲರೂ ನಮ್ಮ ದಬ್ಬಳಿಕೆ ಮಾಡೋರು ಇರ್ತಾರೆ. ಹಂಗೆ ಆಮೇಲೆ ಒಳ್ಳೆ ಮನೆ ಅದೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ರೊಕ್ಕ ಬೇಕು. ನಾಳೆ ಬಂಗಾರ ಅಂದ್ರೆ ಅದೆಲ್ಲದಕ್ಕೂ ನಿಮ್ಮ ತಂದೆ ತಾಯಿಗಳು ವಿಚಾರ ಮಾಡಿ ನಿನ್ನ ತೆಲ್ದುಂಬಿಗೆ ಒಂದಿಷ್ಟು ರೊಕ್ಕ ಅಂತಂದು ಇಟ್ಟುಗ್ಯಾರ. ಇದು ನಾವು ಬಳಸೋದು ಪಾಪವ ನಾವು ಅಲ್ಲಿ ನಮ್ಗೆ ಬೇಡ ಬೇಡ. ನಾನು ಹೋಗ್ತೀನಿ ಈಗ ಇಲ್ಲಿ ಯಾರ್ದಾರ ಮನೆಗೆ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ತೊಗೊಂಬರ್ತೀನಿ ರೊಕ್ಕನ. ನಾವು ಉಪವಾಸ ಹಾಕಲ್ಲ, ಏನೋ ಒಂದು ಕಷ್ಟಪಡ್ತೀನಿ, ಏನಾರು ಮಾಡ್ತೀನಿ ಒಟ್ಟು. ಆದರೆ ಬೇಡವಾ ನಿನ್ನ ರೊಕ್ಕ ಮುಟ್ಟಲ್ಲ ಒಂದು ಬೇಡವಾ, ನೀ ಚಂದಿಗಿರ್ಬೇಕವ ಸಾಕು. ಯಾಕಣ್ಣ ನಿನ್ ಸ್ವಂತ ತಂಗಿ ಆಗಿದ್ರೆ ನೀನ್ ಈ ಮಾತು ಮಾತಾಡ್ತಿದ್ದೆ. ನಾನು ನಿನ್ ಸ್ವಂತ ತಂಗಿ ಅಲ್ಲ. ಹಂಗಿದ್ರೆ ಅಣ್ಣನ ಕಷ್ಟಕ್ಕಾಗ್ಲಾರ್ದಕ್ಕೆ ಹಿಂಗಿದ್ರೆ ನಾನು ನಿನ್ ತಂಗಿ ಅಲ್ಲ. ನಾನು ಹಂಗಿದ್ರೆ ನಿನಗೊಂದ್ ವೇಳೆ ನನ್ನ ಮ್ಯಾಗ ಸ್ವಂತ ತಂಗಿಯನ್ನ ಅಭಿಮಾನಿ ಇದ್ದಿತ್ತಂದ್ರೆ ಇವತ್ತು ಹಿಂಗೆ ಮಾತಾಡ್ತಿದ್ದೆ ಅಲ್ಲ. ನನ್ ಮುಂದೆ ಮದ್ವೆ ದಿನ ಮುಂದೆ ವಿಚಾರ ಮಾಡೋಣ. ಅಲ್ಲ ಹಂಗೇನಾರಿದ್ರು ನೀನೇನಂತಿದ್ದಿ, ನನ್ನ ತಂಗಿ ಕಷ್ಟಕ್ಕೆ ನಾನು ಇರ್ತೀನಿ ಬೆಂಗಾವಲಾಗಿ, ಏನೇ ಬರಲಿ ನಾನು ಅಕ್ಕಿನ ಚಂದೆ ಮದ್ವೆ ಮಾಡ್ಕೊಡ್ತೀನಿ ಅಂತಿದ್ದಿ. ಆದ್ರೆ ನೀನ್ ಹಿಂಗೆ ಅನ್ವಲ್ಲಿ ಅದನ್ನ ಬಿಟ್ಟು ನನ್ನ ಬೇರೆ ಇಟ್ಟನ ಮಾತಾಡತ್ತಿದ್ದಿ, ನನ್ನ ದೂರ ಇಟ್ಟನ ಮಾತಾಡತ್ತಿದ್ದಿ. ನೀನ್ ನನ್ನ ಬರೇ ಬಾಯಿ ಮಾತಿಗೆ ತಂಗಿಯನ್ನ ಕಟ್ಟಿ ಮನಸಾರಿ ನನ್ನ ತಂಗಿ ಅಂತ ಒಪ್ಕೊಂಡಿಲ್ಲ ನೀನು. ಹಂಗಂದಿದ್ರೆ ನೀನ್ ಹಿಂಗ ನಂದು ನಿಂದು ಅಂತ ಬೇರೆನ ಮಾತಾಡ್ತಿದ್ದಿಲ್ಲ. ನಾನ್ ಹಂಗ ಅನ್ಕೊಳ್ಳವಲ್ಲೆ, ನಮ್ದು ಅಂತ ಅನ್ಕೊಂತೀನಿ. ನೀವೊಂದ ನಾನು ಹೊರಗಿಟ್ಟು ಮಾತಾಡತ್ತೀರಿ ಇಬ್ರು. ನನಗೆ ಭಾಳ ಬೇಜಾರಾದ. ತಂಗಿದ್ರೆ ಬೇಡ ಹೋಗು. ನಿಮ್ಗೆ ನಾನು ಬೇಡ, ಇಷ್ಟು ಹೊರಗಿಟ್ಟು ಮಾತಾಡಿದ್ರೆ ನಾನು ಎಲ್ಲ ಒಂದು ಬದುಕೊಂತೀನಿ. ನಂದು ಸಂಸಾರ, ನನ್ನ ಅಣ್ಣ ಅತ್ತಿಗೆ ನನ್ನ ಮಕ್ಕಳು ಎಲ್ಲ ಅನ್ಕೊಂಡು ನಾನು ಯಾಕೆ ಇರ್ಬೇಕು? ಹಂಗಿದ್ರೆ ನಾವೆಲ್ಲ ನಾ ಹೋಗ್ತೀನಿ ನಾನು. ಇವ ಬೇಡ ತಂಗಿ ಬೇಡವಾ, ನಿನ್ನ ಮನ್ಸಿಗೆ ಇಷ್ಟು ಬೇಸರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲವ. ಬೇಡವಾ ಬೇಡ, ತೊಗೊಳಕ್ಕೆ ಮನಸ್ಸಿಲ್ಲ ಅಂದ್ರು ನಿನ್ನ ಮಾತಿಗೆ ಕಟ್ಟಿ ಬಿದ್ದು ಅಷ್ಟು ಬೇಡ ತಾಯಿ ಬೇಡ. ಅದ್ರಾಗ ಒಂದು ಸ್ವಲ್ಪ ತೊಗೊಂಡು ಏನಾರ ಮನೆಗೆ ತರ್ತೀನಿ. ಆಮೇಲಿಂದ ನಾಳೆಯಿಂದ ನಾನು ದುಡಿತೀನಿ. ನಾನು ಬೇಡವ ಇಷ್ಟು ಇಷ್ಟು ಬೇಡ. ನೋಡು ಮತ್ತೆ ಅದನ್ನೇ ಮಾತಾಡ್ತಿದ್ದೆ. ಅಣ್ಣ ನನಗೆ ಯಾರಾದ್ರೂ ಹೇಳಿ, ನಾನು ಎಲ್ಲಿ ಇಟ್ಕೊಂಡು ಹೇಳು, ನನಗೆ ಯಾಕೆ ಬೇಕು ಹೇಳು? ನೀವ ತಂದೆ ತಾಯಿ ಜಾಗದಾಗ ನೀವದಿರಿ. ನೀವಲ್ಲ ನನ್ನ ಮುಂದೆ ನಿಂತು ಮದುವೆ ಮಾಡೋದು ಎಲ್ಲ ಪ್ರತಿಯೊಂದು ನೀವಲ್ಲನ. ಹಂಗಿದ್ರೆ ಇದ್ರ ಜವಾಬ್ದಾರಿ ನಿಮ್ದಲ್ಲನ. ಅಣ್ಣ ಇದನ್ನ ಪೂರ್ತಿ ಬೆಳೆಸುವೋ, ಇದನ್ನ ಮತ್ತೆ ಬೆಳೆಸುವೋ, ಇದರಿಂದ ಮತ್ತೆ ಗಳಿಸುವೋ. ನಾನು ನನ್ನ ಮದುವೆ ಆಮೇಲೆ ಮೊದಲು ಇದನ್ನ ನೀನು ಉಪಯೋಗ ಮಾಡ್ಕೋ. ನೀನೇ ಇದರಿಂದ ಚೆನ್ನಾಗಿ ದುಡ್ಕೊಂಡು ಜಗ್ಗೇಶ್ ಗಳಿಸಿದ್ರೆ ನನ್ನ ಮದುವೆ ಇದ್ರ 10ರಷ್ಟು ಖರ್ಚು ಮಾಡಿ ಮಾಡೋಷ್ಟು ಶಕ್ತಿ ನಿನಗೆ ಬಂದ ಮೇಲೆ ನೀ ಮಾಡ್ತಿಲ್ಲ ನನ್ನ ಮದುವೆನ. ಹಂಗ್ಯಾಕೆ ನೀ ಅನ್ಕೊಂತಿದ್ದಿ? ಮೊದಲು ನೀನು ರೊಕ್ಕ ತಗೋ ಅಣ್ಣ, ಬೆಳೆಸುವೋ. ನಿನ್ಗೆ ಏನು ಬೇಕಾದ್ದು ತಗೋ ಅಣ್ಣ. ರಾಣಿ, ಆದರೂ ಇದು ನಿಮ್ಮಪ್ಪ ನಿಮ್ಮವ್ವ ಪಾಪ ನಿನ್ಸಲಿ ಕಷ್ಟಪಟ್ಟು ಇಟ್ಟಿದ್ದಲ್ಲವ. ನಾವು ಚಲೋ ಅಲ್ಲ ಹಂಗೆ ತಗೊಳ್ಳೋದು. ಅತ್ತಿಗೆಮ್ಮ ನನ್ನ ಹೊರಗೆ ಇಡಬೇಡ್ರಿ. ನಾನು ನಿಮ್ಮ ಮಗಳಂತ ತಿಳ್ಕೊರಿ. ಅಲ್ಲ ನನ್ಗಿಂತ ಹೆಚ್ಚಿಂದು ಇವು ಯಾರು ಮಕ್ಕಳು ನೋಡ್ರಿ ಹೊಟ್ಟೆಸ್ಕೊಂಡು ಹೆಂಗೆ ಉಪವಾಸ ಆದವು. ನೀವಿಬ್ರು ಚಂದಾಗಿದ್ದು ನಮ್ಮ ಅಣ್ಣ ಇನ್ನೊಂದ್ರಲ್ಲಿಂದ ಉಪಯೋಗ ತಗೊಂಡು ದುಡ್ಕೊಂಡು ನಾಳೆ ಜಗ್ಗಿ ಶ್ರೀಮಂತ ಆದಂದ್ರೆ ನನ್ನ ಮದ್ವೆ ಬೇಕಾದ್ರೆ ಮಾಡ್ಬೋದು. ಅದಿಲ್ಲ ಅದಕ್ಕೆ ನನ್ನ ಮಾತು ಕೇಳ್ರಿ. ಆತವ ಆ ತಂಗಿ, ನೀನು ನನ್ನ ಮನೆಗೆ ಬಂದು ಲಕ್ಷ್ಮೀನವ. ನಿಜ, ನಿನ್ನ ರೂಪದಾಗ ಲಕ್ಷ್ಮೀನ ಬಂದು ನಮ್ಮ ಬಡತನ ಕಳೆಯಕ್ಕೆ ಬಂದಾಳ ಅನ್ಸುತ್ತೆ. ಆತು ಆತು. ಅವ್ರು ಹೆಂಗಿದ್ರೆ ಈಗ ಅಣ್ಣ ಹೋಗಿ ಏನೇನು ಬೇಕು ನೋಡೆಲ್ಲ ತಗೊಂಬಾ. ರೀ ಹೋಗಿ ಬಡನ್ನ ಒಂಚೂರು ಕಾಳು ಕಡಿ ಅಕ್ಕಿ ಬೇಳೆ ಅವನ್ನೆಲ್ಲ ತೊಗೊಂಬರಿ. ಹುಡುಗರು ಪಾಪ ಭಾಳ ಹೊಟ್ಟೆಸ್ಕೊಂಡ್ಬಿಟ್ಟವು. ಜಲ್ದಿ ಫಸ್ಟ್ ಅವ್ನು ತಂದು ಕೊಡ್ರಿ. ಒಟ್ಟು ಅಡಿಗೆ ಮಾಡ್ತೀನಿ. ಎಲ್ಲರೂ ಊಟ ಮಾಡಿದ್ರೆ ಅವ್ರು ಸಮಾಧಾನ ಆಗುತ್ತೆ. ಪಾಪ ರಾಣಿನೂ ಇಷ್ಟು ದಿವಸ ಆಗೈತೆ, ಇನ್ನು ತಂದೆ ತಾಯಿನ ಕಳ್ಕೊಂಡು ನೆಟ್ಟು ಊಟ ಮಾಡಲು ಇಲ್ಲ ಗೊತ್ತಿಲ್ಲ. ನಡ್ರಿ ಮೊದಲು ತೊಗೊಂಬರ್ರಿ. ನಡ್ರಿ ಆಯ್ತಾಯ್ತು. ನೀನು ಹಂಗಿದ್ರೆ ಎಲ್ಲ ಸಜ್ಜು ಮಾಡ್ಕೋ. ಅಷ್ಟೊತ್ತಿಗೆ ಹೋಗಿ ತೊಗೊಂಬಂದ್ಬಿಡ್ತೀನಿ. ಅಕ್ಕಿಗೆ ನೀರು ಕುದಿಯಕ್ಕೆ ಇಟ್ಬಿಡು. ಬಂದಕ್ಕೆ ಅಕ್ಕಿ ಹೆಂಗೋ ಕುದಿರ್ತಾವೆ, ನೀರನ್ನ ಬರೋಷ್ಟೊತ್ತಿಗೆ ಅಕ್ಕಿ ಹಾಕ್ಬಿಡು. ಬ್ಯಾಳೆಗೂ ಕುದಿಯಕ್ಕೆ ನೀರು ಬ್ಯಾಳೆ ಹಾಕ್ಬಿಡು. ಆಮೇಲೆ ಅದಕ್ಕೆ ಕಾಯಿಪಲ್ಲೆ ಬೇಕಂದಲ್ಲ, ಅಲ್ಲೇ ಒಂಚೂರು ಏನಾರು ತೊಗೊಂಬರ್ತೀನಿ ಅಂತ. ನೀ ಎಲ್ಲ ಸಜ್ಜು ಮಾಡ್ಕೋ. ಒಲಿಪಲ್ಲಿ ಹಚ್ಚಿ ತಡ ಮಾಡ್ಬೇಡ, ಊರು ಹೊಟ್ಟೆಸ್ಕೊಂಡು. ಆಯ್ತ್ರಿ. ಮೇಡಮ್ ಮೇಡಮ್ ಪೊಲೀಸರು ಯವ್ವ ಮೀನಾ, ಪೊಲೀಸರು ನನ್ನ ಹೇಳ್ಕೊಂಡು ಹೋಗಕ್ಕೆ ಬಂದಾರ. ಅವ್ರಿಗೆಲ್ಲ ಗೊತ್ತಾಗಿದ್ದಂಗೈತಿ ನಾನು ಕೊಲ್ಲಕ್ಕೆ ಹೇಳಿದ್ದು ಅಂತಂದು. ಯವ್ವ ಮೀನಾ, ನಿನ್ನ ಮಾತು ಕೇಳಿ ಕೆಟ್ಟನೆ ಯವ್ವ, ಕೆಟ್ಟನೆ ಯವ್ವ ಮೀನಾ. ನೀನು ಹೇಳ ಯವ್ವ, ಏನಾರ ಮಾಡಿಬಿಡು ಸಯ್ಯವ್ವ. ನಿನ್ನ ಕಾಲು ಓದ್ನಿ, ಕೈ ಓದ್ನಿ. ನಿಮ್ಮಪ್ಪ ಹೇಳು, ಎಷ್ಟರ ರೊಕ್ಕ ಕೊಟ್ಟು ಹೆಂಗಾರ ಮಾಡಿ ನನ್ನ ಈ ಕೇಸ್ ಮುಚ್ಚಾಕಿ ನನ್ನ ಕಾಪಾಡ ಯವ್ವ, ನನ್ನ ಕಾಪಾಡ ಯವ್ವ. ಪೊಲೀಸ್ ಜೀಪ್ ಸಮೇತ ಬಂದಾರ ಯವ್ವ ನನ್ನ ಹೇಳ್ಕೊಂಡು ಹೋಗಕ್ಕ ಯವ್ವ. ಯವ್ವ ನಿನ್ನ ಮಾತು ಕೇಳಿ ಕೆಟ್ಟನೆ ಯವ್ವ, ನಾನು ಕೆಟ್ಟನೆ ಯವ್ವ. ಮೀನಾ ಉಳಿಸ ಯವ್ವ ನನ್ನ. ಅಯ್ಯೋ ಅತ್ತೀರ ಸುಮ್ಮನಿರಿ. ಅವ್ರೇನ ಎದಕ್ಕೆ ಬಂದಾರ ಏನ ಇಲ್ಲ. ನೀವಾಗಲಿ ಎಲ್ಲ ಇದು ಮಾಡಿ ಅಳದ ಕಳೆ ಮಾಡಿ ಅವ್ರು ಇನ್ನೊಂದ್ಸಲ ಅನುಮಾನ ಬರುತ್ತೆ. ಸುಮ್ಮನಿಂದ ಹೊಟ್ಟು. ಹೇಳ್ರಿ ಸರ್, ಎದಕ್ಕೆ ಬಂದಿದ್ದೆ ನೀವು? ಏನು ವಿಚಾರ? ಮೀನಾ ಅಂದ್ರೆ ನೀವ ಅಲ್ರಿ? ಹೌದ್ರಿ ನಾನು. ಅದೇ ರೀ ಮೇಡಮ್, ನಿಮ್ಮ ಅಪ್ಪರು ನಂಗೊಂದು ಇದನ್ನು ಕೊಟ್ಟಿದ್ರು. ಅದು ಅವು ಒಬ್ಬ ಹುಡುಗ ಅದನ್ನ ಯಾರೋ ಸೌಕರ್ಯನ ಕೊಂದಿದ್ರಲ್ಲ, ಅದು ಯಾರ್ದೋ ಮೇಲೆ ಹಾಕಿ ಅವ್ರನ್ನ ಒಳಗೆ ಹಾಕ್ರಿ ಅಂತಂದು ಹೇಳಿದ್ರು. ನನಗೆ ಇಷ್ಟು ರೊಕ್ಕ ಕೊಡ್ತೀವಿ ಅಂತಾನು ಹೇಳಿದ್ರು. ಹೌದೌದು, ನಮ್ಮ ಅಪ್ಪರು ಹೇಳಿದ್ರು. ಏನು ರೊಕ್ಕ ಬೇಕಾ? ತರ್ತೀನಿ ತಡ್ರಿ. ಅಲ್ಲ ಮೇಡಮ್, ನಾವೊಂದು ಬೇರೆ ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕಾಗಿತ್ತು. ಏನು ಶಾಕಿಂಗ್ ನ್ಯೂಸಾ? ಏನು?
ಅದು ನಾವು ನೀವೇನು ಹೇಳಿದ್ರಲ್ಲ ಅದನ್ನು ನಾವು ಕೇಸ್ ಮೇಲೆ ಫಿಟ್ ಮಾಡ್ಬೇಕಂತ ಜೈಲಿಗೆ ಕರ್ಕೊಂಡು ಹೋಗಿದ್ವಿ ನಾವು. ಆದ್ರೆ ಅಷ್ಟೊತ್ತಿಗೆ ಯಾರೋ ಒಬ್ಬ ಕುಡುಕ ಅವರು ಸಾವುಕಾರ ತಲೆ ಹೊಡೆದು ಕೊಂದಾನಲ್ಲ, ಅವ್ನು ಬಂದು ಸಿಲಿಂಡರ್ ಬಿಟ್ಟ. ಅವನು ಬಂದು ನಾನೇ ಕೊಂದಿದ್ದು ನಾನೇ ಹೊಡೆದಿದ್ದು, ಹಿಂಗೊಬ್ಬ ಮುದುಕಿ ನಂಗೆ ರೊಕ್ಕ ಕೊಟ್ಟು ಕೊಲ್ಸಕ್ಕೆ ಹೇಳಿದ್ಲು ಅಂತಂದು ಸಿಲಿಂಡರ್ ಬಿಟ್ಟ. ಯವ್ವ ಯವ್ವ, ಹಂಗಿದ್ರೆ ಬಾಳ ನನ್ನ ಹೆಸರು ಹೇಳಿರ್ತಾನ. ಆತ ಸತ್ತೆ ಸತ್ತೆ ನಾನು. ಅವನು ಜೈಲಿಗೆ ಹೋಗೋದಲ್ಲ, ಊರ್ ಮೂಳ ನನ್ನ ಹೇಳ್ಕೊಂಡು ಹೊಂಟಾನ. ತಾನೊಬ್ಬ ಹೋಗಿದ್ರಲ್ಲ, ನನ್ನ ಹೆಸರು ಹೇಳ್ಬೇಕು, ಬಾಡೆ ಊರ್ ಬಾಡೆ. ಹೌದಾ? ಏನು ಅವ್ರು ಯಾರು ವರ್ಷದ ಅಂತಂದು ಹೆಸರು ಹೇಳಿದ್ನ? ಇಲ್ಲ, ಅವನು ಕುಡಿದು ನಿಷೇಧಾಗಿದ್ದಂತ. ಆ ಮುದುಕಿ ಮಕ್ಕ ನೆನಪು ಬರ್ಬಲ್ತು. ಅವ್ರು ಯಾರಂತನೂ ನಂಗೆ ಗೊತ್ತಿಲ್ಲ. ಅವತ್ತು ಕುಡಿದು ನಿಷೇಧ ನಂಗೆ ರೊಕ್ಕ ಕೊಟ್ಟು ಹಿಂಗೆ ಮಾಡಂದ್ರು ಮಾಡಿಬಿಟ್ಟೆ. ಆದ್ರೆ ಅಪರಾಧ ಮಾಡಿದ್ದು ನಾನೇ. ದಯವಿಟ್ಟು ನನ್ನ ಅರೆಸ್ಟ್ ಮಾಡಿರಿ, ಅವ್ರನ್ನ ಬಿಟ್ಬಿಡ್ರಿ ಅಂತಂದು ಸಿಲಿಂಡರ್ ಬಿಟ್ಟ. ನಾನು ಅಷ್ಟಕ್ಕೂ ಅದನ್ನು ಮುಚ್ಚಿ ಹಾಕಕ್ಕೆ ಅವ್ನ ಮ್ಯಾಗ ಅಪರಾಧ ಬರ್ಬಾರ್ದು, ಇದನ್ನು ತಪ್ಪಿಸ್ಬಾರ್ದು ಅಂತೇಳಿ ಎಷ್ಟೋ ಟ್ರೈ ಮಾಡಿದೆ. ಅರೆ ಒಂದು ಸ್ಟೇಷನ್ ಅಂದಮೇಲೆ ನನಗಿಂತ ಹೆಡ್ ಆಫೀಸರು ಸೀನಿಯರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲರಿದ್ರಿಗೂ ಅವ್ನು ಸಮಕ್ಷಮ ಸಿಲಿಂಡರ್ ಆಗೇ ಬಿಟ್ಟ. ಹಾಗಾಗಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಮೇಡಮ್. ಅದನ್ನೇ ಹೇಳಿ ಹೋಗೋಕ್ಕಂತ ಬಂದೆ. ನೀವು ಒಬ್ಬರಿಗೆ ಫೋನ್ ಮಾಡಿದ್ದೆ, ಅವ್ರನ್ನ ಬರೀ ಬಿಸಿ ಬರತ್ತಿತ್ತು. ಹಾಗಾಗಿ ನೀವು ತಿಳಿಸಿದ್ರೆ ನೀವು ಹೇಳ್ತೀರ ಅಂತಂದು ಹೇಳೋದಕ್ಕೆ ಬಂದೆ. ಸಾರಿ ಮೇಡಮ್, ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನೀವು ಒಬ್ಬರಿಗೆ ತಿಳಿಸ್ಬಿಡ್ರಿ. ಹೌದಾ? ಹಾಗಿದ್ರೆ ಅದನ್ನ ಬಿಟ್ಬಿಟ್ರಿ ನೀವು? ಹಾಂ ಮೇಡಮ್, ಹಂಗೆ ಬಿಟ್ಬಿಟ್ವಿ. ಅಲ್ಲೇ ಬಂದು ಒಂದು ದಿವಸ ಆಯಿತು. ನಾವು ನಿನ್ನೆ ಸಾಯಂಕಾಲ ನಿನ್ನೆ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಅವ್ನು ಬಂದು ಸಿಲಿಂಡರ್ ಆಗೇ ಬಿಟ್ಟ. ಹಾಗಾಗಿ ನಾವು ನಿನ್ನೆನೇ ಕಳಿಸಿವಿ. ಹೌದಾ? ಸರಿ ಸರಿ, ನಾ ಹೇಳ್ತೀನಿ ತಗೋರಿ ನಮ್ಮ ಒಬ್ಬರಿಗೆ. ಸರಿ ಮೇಡಮ್, ನಾ ಬರ್ತೀನಿ. ಓ ಶಬ್ಬ, ಓ ಜೀವ ಬಾಯಿ ಬಂದಂಗಾತ. ಅಲ್ಲ ಅತ್ತಿ, ಏನೀಗ ನಾವೇನ ಅನ್ಕೊಂಡ್ರೆ ಹೊರ ಬಂದ್ಬಿಟ್ಟನಲ್ಲ. ಏನಿಲ್ಲ ಅಂದ್ರೆ ಒಂದು 4-5 ವರ್ಷ ಅಲ್ಲೇ ಕೊಳಿತಾನ. ಆಮೇಲೆ ನಮ್ಮ ಪಾದಕ್ಕೆ ಬಂದು ಬೋತಾರ ಅಂತ ಅನ್ಕೊಂಡ್ರೆ ಇದೇನತ್ತಿ ನಿರಪರಾಧಿಯಾಗಿ ಬಂದ್ಬಿಟ್ನಲ್ಲ ಹೊರಗೆ. ನಾವೆಲ್ಲ ಮಾಡಿದ್ದು ಹೊಳೆ ಹುಂಚಂತ ಹೋದಂಗಾತಲ್ಲ ಅತ್ತಿ. ಯವ್ವ, ಆ ಮುದುಕ ಒಬ್ಬ ಯಾರ ಮುದುಕ ರೊಕ್ಕ ಕೊಟ್ಟಾಳ ಅಂತ ನನ್ಬಿಟ್ನಲ್ಲ. ಯವ್ವ, ನನ್ನ ಹೆಸರು ನನ್ಗೆ ಗೊತ್ತಿಡ್ದು ಎಲ್ಲಿ ಹೇಳ್ಬಿಟ್ಟಾನ ಅಂತ ಮಾಡ್ಬಿಟ್ಟಿದ್ದೆ. ಯವ್ವ ಪುಣ್ಯಕ್ಕ ನನ್ನ ಹೆಸರು ಬಾಯ್ಬಿಟ್ಟಿಲ್ಲ. ಹೆಂಗೋ ಕೂಡ ನೆಸದಾಗಿದ್ದ ಬಾಡೆ ಊರ್ ಬಾಡೆ. ಅಲ್ಲ ಅವನು ಹೋಗಿ, ಅಲ್ಲ ಯಾರು ಹೋಗಿ ತಾವ ಜೈಲ್ನಾಗ ಹೋಗಿ ಕೊಳಿಬೇಕಂತಂದು ಇಷ್ಟಪಡ್ತಾರನ? ತಪ್ಪಿಸ್ಕೊಂಡು ಓಡಕ್ಕಾರ ಪೊಲೀಸರು ಕೊಟ್ಟಾಗ ಯಾಕೆ ಬೇಕಂತಂದು ಅಂತಂದು ಬಾಡೆ ಹೋಗಿ ತಾನ ಹೋಗಿ ಜೈಲ್ನಾಗ ಹೋಗ್ಕೊಂಡಲ್ಲ ಇವನು ಏನ್ ಮಾಡ್ಬೇಕಾದಿತ್ತು ಹಂಗ? ಅಲ್ಲ ಏನಾಗ್ಲಿ, ಒಟ್ಟ ನನ್ನ ಹೆಸರು ಬಾಯ್ಬಿಟ್ಟಿಲ್ಲಲ್ಲ ಯವ್ವ. ಅದನ್ನೊಂದು ಇಲ್ಲಾಂದ್ರೆ ಈ ವಯಸ್ಸು ಈಗಾಗ ಸಾಯೋ ವಯಸ್ಸಿನಾಗ ಜೈಲ್ನಾಗ ಕೊಳೆ ಪರಿಸ್ಥಿತಿ ಬರ್ತಿತ್ತಲ್ಲ ಯವ್ವ. ಯಾವ್ಯಾವ್ರ ಕದನ ಏನ ಯವ್ವ ದೇವ್ರೇ. ನಿಂಗೊಂದು ಹತ್ತಿರ ನಂಗೊಂದು ಹತ್ತಿ ನಿನ್ ಜೈಲಿಗೆ ಹೋಗ್ಬಿಡ್ತಿದ್ದೇನೆ. ನಾವಪ್ಪ ಹೇಳಿ ಹೆಂಗಾರ ಮಾಡಿ ಹೊರ ಕರೆಸ್ತಿದ್ದೆ. ಅದು ಬಿಡು, ಈ ಇವ್ರಿಗೆ ಹೇಳು. ಹೊರ ಬಂದ್ಬಿಟ್ಟ. ನಾನು ಏನೋ ಅನ್ಕೊಂಡಿದ್ದೆ. ಆಯ್ತಾಯ್ತು, ನೋಡೋಣ ಮುಂದೆ ಹೆಂಗ ಇವ್ರನ್ನ ಬದುಕ್ತಾರ. ನಾನು ಇವ್ರನ್ನ ಬದುಕಕ್ಕೆ